ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ಲೇಸಸ್ ಆಫ್ ವರ್ಷಿಪ್ ಕೇಸ್ ಪುಟ್ ಆಫ್, ಸೆಂಟರ್ ಯೆಟ್ ಟು ಫೈಲ್ ರೆಸ್ಪಾನ್ಸ್. CJI ಆಗಿರುವಂತಹ ಸಂಜೀವ್ ವರ್ಮಾ ಅವರು ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಆನ್ ಮಂಡೇ saw the center maintain stoic silence by not filing a counter affidavit putting on record its response to a challenge the validity of Places of Worship Act 1991ರ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ಸಂಬಂಧಿಸಿದ ಹಾಗೆ ಕೇಂದ್ರ ಸರ್ಕಾರ ಯಾಕೆ ಕೌಂಟರ್ ಅಫಿಡವಿಟ್ ಅನ್ನ ಸಲ್ಲಿಸ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ದ ಲಾ ದಟ್ ಪ್ರೊಟೆಕ್ಟ್ಸ್ ದ ಐಡೆಂಟಿಟಿ ಅಂಡ್ ಕ್ಯಾರೆಕ್ಟರ್ ಆಫ್ ರಿಲಿಜಿಯಸ್ ಸೈಟ್ಸ್ ಆಸ್ ದೇ ವರ್ ಆನ್ ಇಂಡಿಪೆಂಡೆನ್ಸ್ ಡೇ, ಇವನ್ ಆಸ್ ಪೆಟಿಷನರ್ಸ್ ಅಂಡ್ ಇಂಟರ್ವೀನರ್ಸ್ ರೈಸ್ಡ್ ಮಲ್ಟಿಫೇರಶಿಯಸ್ ವ್ಯೂ ಪಾಯಿಂಟ್ಸ್ ಅಂಡ್ ಲೀಗಲ್ ಕ್ವಶನ್ ಬಿಫೋರ್ ದಿ ಕೋರ್ಟ್. ಈ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿಪೆಂಡೆಂಟ್ ಆಗಿದೆಯಲ್ವಾ ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನದಿಂದ ಬೇರೆ ಬೇರೆ ಪ್ಲೇಸಸ್ ಆಫ್ ವರ್ಷಿಪ್ಸ್ ಅಂತಂದ್ರೆ ಯಾವ ತೀರ್ಥಕ್ಷೇತ್ರಗಳು ಮತ್ತೆ ಬೇರೆ ಬೇರೆ ಧರ್ಮಗಳ ಪುಣ್ಯ ಕ್ಷೇತ್ರಗಳು ಇರುತ್ತಲ್ವಾ, ಅದರ ಬಗ್ಗೆ ಈ ಲಾ ಹೇಳುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲೆ ಆಗಿತ್ತು. ಅದರ ಬಗ್ಗೆ ಸೆಂಟರ್ ಯಾವುದೇ ಒಂದು ವಾಪಸ್ ಕೌಂಟರ್ ಅಫಿಡವಿಟ್ ಅನ್ನ ಸಲ್ಲಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಈ ಕಡೆ ನೋಡೋದಾದ್ರೆ, ಜ್ಞಾನೇಶ್ ಕುಮಾರ್ ನೇಮ್ಡ್ CEC ಆಫ್ಟರ್ ಪ್ಯಾನೆಲ್ ಮೀಟಿಂಗ್. ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಜ್ಞಾನೇಶ್ ಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಇದನ್ನ ಮುಖ್ಯವಾಗಿ 3 ಮೆಂಬರ್ ಕಮಿಟಿ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಂದು 3 ಜನರ ಒಂದು ಸಮಿತಿಯ ಮೂಲಕ ಇವರನ್ನ ಆಯ್ಕೆ ಮಾಡಿದ್ದಾರೆ. ಮುಖ್ಯವಾಗಿ ಇವರು 1988ರ IAS ಸರ್ವಿಸ್ ಅಧಿಕಾರಿಯವರು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿನ ಅಧಿಕಾರಿ, ಬಿಲಾಂಗ್ ಟು ಕೇರಳ ಕ್ಯಾಡರ್ಗೆ ಬಿಲಾಂಗಿಂಗ್ ಆಗ್ತಿದ್ರು. ಕೇರಳ ಕ್ಯಾಡರ್ನ ಆಯ್ಕೆ ಮಾಡಿಕೊಂಡಿರುವಂತಹ 1988ರ IAS ಅಧಿಕಾರಿ ಆಗಿದ್ರು. ಆ ಬ್ಯಾಚಿನ IAS ಅಧಿಕಾರಿ ಆಗಿದ್ರು. ಈ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಹೆಡ್ಸ್ ದಿ ಸೆಲೆಕ್ಷನ್ ಪ್ಯಾನಲ್, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂಡ್ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದಿ ಲೋಕಸಭಾ ರಾಹುಲ್ ಗಾಂಧಿ ಆರ್ ಇಟ್ಸ್ ಮೆಂಬರ್ಸ್. ಮುಖ್ಯವಾಗಿ ಯಾರ್ಯಾರು ಇರ್ತಾರೆ, ಒಂದು ಪ್ರೈಮ್ ಮಿನಿಸ್ಟರ್, ಅದಾದ್ಮೇಲೆ ಹೋಮ್ ಮಿನಿಸ್ಟರ್, ನಂತರ ಲೀಡರ್ ಆಫ್ ಅಪೋಸಿಷನ್ ಅವರು ಇದರಲ್ಲಿ ಇರ್ತಾರೆ. ಆದ್ರೆ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಸರಿಯಾಗಿ ನಮಗೆ ಇವರ ಮಾಹಿತಿಯನ್ನ ಕೊಟ್ಟಿಲ್ಲ. ಹಿ ವಾಸ್ ನಾಟ್ ಪ್ರೆಸೆಂಟ್ ವೆನ್ ದ ನೇಮ್ಸ್ ವರ್ ಡಿಸ್ಕಸ್ಡ್. ಇವರ ಒಂದು ನೇಮ್ಸ್ ಅನ್ನ ಅಂತಂದ್ರೆ ಇವರ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತ ಹೆಸರನ್ನ ಸೂಚಿಸಬೇಕಾದ್ರೆ ರಾಹುಲ್ ಗಾಂಧಿ ಅವರನ್ನ ಪರಿಗಣಿಸಲಿಲ್ಲ ಅಂತ ಕಾಂಗ್ರೆಸ್ ಮತ್ತೆ ಆರೋಪವನ್ನ ಮಾಡ್ತಾ ಇದೆ. ಇದಾದ ನಂತರ ಮುಂದೆ ಎಡಿಟೋರಿಯಲ್ ಅನ್ನು ನೋಡೋದಾದ್ರೆ, ಮೇಳ ಅಂಡ್ ಮೇಲಿ. ನಾವು ಹಲವಾರು ದಿನಗಳಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಕುಂಭಮೇಳ ಆಯಿತು, ಅದಾದ ನಂತರ ದೆಹಲಿ ರೈಲ್ವೆ ಸ್ಟೇಷನ್ ನಲ್ಲಿ ನಡೆದಂತಹ ಒಂದು ಕಾಲ್ ತುಳಿತ, ಸ್ಟ್ಯಾಂಪೀಡ್ ಮತ್ತೆ ಬೇರೆ ಬೇರೆ ದುರ್ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಯಾಕೆ ಇದು ಪದೇ ಪದೇ ನಡೀತಾ ಇದೆ ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅದಕ್ಕೆ ಕಾರಣ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇರೋದು, ಮತ್ತೆ ಬೇರೆ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಮುನ್ಸೂಚನಾ ಕ್ರಮಗಳನ್ನ ಕೈಗೊಳ್ಳದೆ ಇರೋದು, ಅದಾದ ನಂತರ ಪಾಲಿಟಿಕ್ಸ್ ಅನ್ನ ಮಿಡ್ಲಲ್ಲಿ ತರೋದು. ಅಂತಂದ್ರೆ ಪಕ್ಷಗಳು ಸರಿಯಾದ ಕಾರ್ಯಗಳ ಬಗ್ಗೆ ಫೋಕಸ್ ಮಾಡದೆ ಪಾಲಿಟಿಕ್ಸ್ ನ ಬಗ್ಗೆ, ಅಂತಂದ್ರೆ ನಿಮ್ಮ ಸರ್ಕಾರ ಇರೋದ್ರಿಂದ ಹೀಗಾಯ್ತು ಅಥವಾ ಇದಕ್ಕೆ ಕಾರಣ ನಿಮ್ಮ ಸರ್ಕಾರ ಅಂತ ಸರ್ಕಾರದ ಮೇಲೆ ದೂಷಣೆ ಮಾಡ್ತಾ ಇದ್ದಾವೆ ಹೊರತು ಏನು ಕ್ರಮ ಕೈಗೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇಂತಹ ಒಂದು ಸಮಸ್ಯೆಗಳು ಮತ್ತೆ ಮತ್ತೆ ಆಗ್ತಾ ಇದೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇನ್ನು ಲೈಟ್ ಅಂಡ್ ದ ಪೊಲ್ಯೂಷನ್ ಬರ್ಡನ್ ಆಫ್ ಥರ್ಮಲ್ ಪವರ್ ಸ್ಟೇಟ್ಸ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯಾಸ್ ಕ್ಲೈಮೇಟ್ ಕಮಿಟ್ಮೆಂಟ್ಸ್. ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಹಾಗೆ ಭಾರತಕ್ಕೆ ಕೆಲವೊಂದು ಕಮಿಟ್ಮೆಂಟ್ಗಳಿದೆ. ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ರೆಡ್ಯೂಸಿಂಗ್ ಇಟ್ಸ್ ಕಾರ್ಬನ್ ಎಮಿಷನ್ಸ್ ಅಂಡ್ ಇನ್ಕ್ರೀಸಿಂಗ್ ದಿ ಯೂಸ್ ಆಫ್ ರಿನ್ಯೂಯಬಲ್ ಎನರ್ಜಿ. By 2030, India aims to cut emission intensity by 45% from 2005 levels and achieve 50% of its electricity from non-fossil fuels. ಅಂದ್ರೆ ಏನು, ಭಾರತ ಏನ್ ಮಾಡ್ತಾ ಇದೆ, ತನ್ನ ಕಾರ್ಬನ್ ಉತ್ಸರ್ಜನೆಯನ್ನ, ಕಾರ್ಬನ್ ಎಮಿಷನ್ ನ ಕಡಿಮೆ ಮಾಡ್ಲಿಕ್ಕೆ ಮುಖ್ಯವಾಗಿ ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನ ಹೆಚ್ಚು ಬಳಕೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇನ್ನೊಂದು ಗುರಿ ನಮ್ದು ಏನಿದೆ, 2030ರ ವೇಳೆಗೆ ನಾವು 2005ರಲ್ಲಿ ಎಷ್ಟು ಕಾರ್ಬನ್ ಅನ್ನ ಎಮಿಟ್ ಮಾಡ್ತಾ ಇದ್ವಿ ಅಲ್ವಾ, ಆ ಒಂದು ಮಟ್ಟಕ್ಕೆ ಹೋಲಿಸಿದ್ರೆ ಆ ತೀವ್ರತೆಯನ್ನ 45% ಅಷ್ಟು ಕಡಿತ ಮಾಡಬೇಕು ಅನ್ನುವಂತ ಗುರಿ ಇಟ್ಕೊಂಡಿದ್ದೇವೆ. ಇನ್ನು ನಮ್ಮ ಮುಖ್ಯವಾದ ಶಕ್ತಿಯ ಮೂಲಗಳನ್ನ, ಪರಿಸರ ಸ್ನೇಹಿ ವಿಧಾನಗಳನ್ನ ಅದರಲ್ಲಿ ಅಳವಡಿಸಿಕೊಳ್ಳೋದು, ಅಂದ್ರೆ 50ರಷ್ಟು ವಿದ್ಯುತ್ ಶಕ್ತಿಯನ್ನ ಪರಿಸರ ಸ್ನೇಹಿ ವಿಧಾನಗಳ ಮೂಲಕ ಪಡ್ಕೊಳ್ಳುವಂತಹ ಗುರಿಯನ್ನ ನಾವು ಹೊಂದ್ಕೊಂಡಿದ್ದೇವೆ. ಹಾಗಾಗಿ ಇವಿಷ್ಟು ನಮ್ಮ ಗುರಿಯ ಸಂಬಂಧಪಟ್ಟ ಹಾಗೆ. ಇನ್ನು ಆರ್ಟಿಕಲ್ ಏನ್ ಹೇಳ್ತಾ ಇದೆ, ಥರ್ಮಲ್ ಪವರ್ಸ್ ಪೊಲ್ಯೂಷನ್. ಥರ್ಮಲ್ ಪವರ್ ಜನರೇಷನ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಕಾರ್ಬನ್ ಎಮಿಷನ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಕಾರ್ಬನ್ ಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣ ಉಷ್ಣ ವಿದ್ಯುತ್ ಸ್ಥಾವರಗಳು. ಉಷ್ಣ ವಿದ್ಯುತ್ ಶಕ್ತಿ ಉತ್ಪಾದನೆಯಿಂದಾಗಿ ಕಾರ್ಬನ್ ಹೆಚ್ಚು ಎಮಿಟ್ ಆಗ್ತಾ ಇದೆ. ಸ್ಟೇಟ್ಸ್ ದಟ್ ಪ್ರೊಡ್ಯೂಸ್ ಥರ್ಮಲ್ ಪವರ್ bear the pollution burden
ವೈಲ್ ಅದರ್ ಸ್ಟೇಟ್ಸ್ ಬೆನಿಫಿಟ್ ಫ್ರಮ್ ದಿ ಎಲೆಕ್ಟ್ರಿಸಿಟಿ ವಿಥೌಟ್ ಫೇಸಿಂಗ್ ದಿ ಎನ್ವೈರನ್ಮೆಂಟಲ್ ಕಾಸ್ಟ್. ಏನಾಗ್ತಾ ಇದೆ, ಕೆಲವು ರಾಜ್ಯಗಳು ಈ ಉಷ್ಣ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇವೆ. ಅವು ಆ ಒಂದು ಮಾಲಿನ್ಯದ ಹೊಣೆಗಾರಿಕೆನ ಹೊತ್ಕೊಂಡಿದೆ. ಆದ್ರೆ ಆ ರಾಜ್ಯ ಉತ್ಪಾದನೆ ಮಾಡ್ತಾ ಇರುವಂತದನ್ನ ಬೇರೆ ರಾಜ್ಯಗಳು ಬಳಸ್ತಾ ಇವೆ. ಅದನ್ನ ಬಳಸುವಂತ ಇತರ ರಾಜ್ಯಗಳು ಜವಾಬ್ದಾರಿಯನ್ನ ಹೊರ್ತಾ ಇಲ್ಲ. In electricity generation and consumption, some states like Uttar Pradesh and Gujarat consume more electricity than they generate, while states like Chhattisgarh and Odisha produce more electricity but consume less. ಅಂದ್ರೆ ವಿದ್ಯುತ್ ಉತ್ಪಾದನೆ ಹಾಗೂ ಬಳಕೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ. ಉತ್ತರ ಪ್ರದೇಶ ಹಾಗೂ ಗುಜರಾತ್ನಂತಹ ಕೆಲವು ರಾಜ್ಯಗಳು ಉತ್ಪಾದನೆಗಿಂತ ಹೆಚ್ಚು ವಿದ್ಯುತ್ತನ್ನು ಬಳಸ್ತಾ ಇವೆ. ಆದ್ರೆ ಛತ್ತೀಸ್ಗಢ ಮತ್ತೆ ಒಡಿಶಾದಂತಹ ರಾಜ್ಯಗಳು ಎಷ್ಟು ಉತ್ಪಾದನೆ ಮಾಡ್ತಾ ಇದಾವಲ್ವಾ ಅದಕ್ಕಿಂತ ಕಡಿಮೆ ವಿದ್ಯುತ್ತನ್ನು ಬಳಸ್ತಾ ಇದ್ದಾವೆ. ಹೀಗಾಗಿ ಉತ್ಪಾದನೆ ಮತ್ತೆ ಬಳಕೆ ನಡುವೆ ಒಂದು ತಾರತಮ್ಯ ಇದೆ. ದ ಬ್ಯಾಲೆನ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಕ್ರಿಯೇಟ್ಸ್ ಅನ್ಈಕ್ವಲ್ ಬರ್ಡನ್ ಅಂಡ್ ಬೆನಿಫಿಟ್ಸ್. ಹಾಗಾಗಿ ಬರ್ಡನ್ ಮತ್ತೆ ಬೆನಿಫಿಟ್, ಅದರ ಒಂದು ಸಮಸ್ಯೆಗಳು ಮತ್ತೆ ಅದರ ಉಪಯೋಗಗಳನ್ನ ಹಂಚಿಕೊಳ್ಳೋದ್ರಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಸೊಲ್ಯೂಷನ್ ಏನು? ಅಡ್ರೆಸ್ ದಿಸ್ ಇಶ್ಯೂ. ಟೂ ಸೊಲ್ಯೂಷನ್ಸ್ ಆರ್ ಸಜೆಸ್ಟೆಡ್. ಎರಡು ಪರಿಹಾರಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಆನ್ ಥರ್ಮಲ್ ಪವರ್ ಜನರೇಷನ್ ದಟ್ ಗೋಸ್ ಟು ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಮೊದಲನೇದಾಗಿ ಏನ್ ಮಾಡಬೇಕು, ಉಷ್ಣ ವಿದ್ಯುತ್ ಶಕ್ತಿ ಉತ್ಪಾದನೆ ಮೇಲೆ ತೆರಿಗೆನ ವಿಧಿಸಬೇಕು. ಆ ತೆರಿಗೆಯಿಂದ ಬಂದ ಹಣವನ್ನ ಏನ್ ಮಾಡಬೇಕು, ಈ ಉತ್ಪಾದನೆ ಮಾಡ್ತಾ ಇದ್ದವಲ್ಲ ರಾಜ್ಯಗಳಿಗೆ, ಆ ಒಂದು ರಾಜ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು. ಅಂತಂದ್ರೆ ಅವರಿಗೆ ಹೆಚ್ಚು ಖರ್ಚು ಬರುತ್ತೆ, ಬೇರೆ ರಾಜ್ಯಗಳು ಅದರ ಉಪಯೋಗನ ಮಾತ್ರ ಪಡ್ಕೊಳ್ತಾ ಇವೆ. ಹಾಗಾಗಿ ಈ ರಾಜ್ಯಗಳಿಗೆ ತೆರಿಗೆ ಹಣವನ್ನು ಹಂಚಬೇಕು. ಎರಡನೇದು, ಅ ಕಾಂಪನ್ಸೇಷನ್ ಮೆಕ್ಯಾನಿಸಮ್ ಥ್ರೂ ದ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಟು ಹೆಲ್ಪ್ ಆಫ್ಸೆಟ್ ದಿ ಎನ್ವೈರನ್ಮೆಂಟಲ್ ಅಂಡ್ ಎಕನಾಮಿಕ್ ಬರ್ಡನ್ಸ್ ಫೇಸ್ಡ್ ಬೈ ದಿ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಇನ್ನೊಂದು ಪರಿಹಾರ ಏನು, ಭಾರತದ ಹಣಕಾಸು ಆಯೋಗದ ಮೂಲಕ ಈ ಉತ್ಪಾದಿಸುವ ರಾಜ್ಯಗಳಿಗೆ ಏನೇನು ಪರಿಸರಕ್ಕೆ ಮತ್ತೆ ಆರ್ಥಿಕತೆಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಆ ಭಾರವನ್ನ ತಗ್ಗಿಸ್ಲಿಕ್ಕೆ ಪರಿಹಾರವನ್ನ ನೀಡಬೇಕು ಅಂತ ಈ ಒಂದು ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇದಾದ ನಂತರ ಈ ಕಡೆ ನೋಡಿದ್ವಿ ಆರ್ಟಿಕಲ್ ಅನ್ನ. ಇನ್ನು ಈ ಕಡೆ ಇಲ್ಲೊಂದು ಕೆಳಗಡೆ ಇದೆಯಲ್ವಾ, ಎಂಡ್ ಆಫ್ ಇಂಟರ್ವ್ಯೂ. ಇದೇನ್ ಹೇಳುತ್ತೆ ಅಂತಂದ್ರೆ, ಭಾರತ ಮತ್ತೆ ಪಾಕಿಸ್ತಾನ ಈಗ ICC ಚಾಂಪಿಯನ್ ಟ್ರೋಫಿ ನಡೀತಾ ಇದೆ. ಬಹಳ ಮೊದಲಿಂದಲೂ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಕೆಲವೊಂದು ಕ್ರಿಕೆಟ್ಗೆ ಸಂಬಂಧಿಸಿದಾಗಿರಬಹುದು ಹಲವಾರು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಭಾರತದ ಆಟಗಾರರು ಪಾಕಿಸ್ತಾನದಲ್ಲಿ ಆಡ್ತಾ ಇಲ್ಲ. ಹಾಗಾಗಿ ಈ ಭಾರತ ಪಾಕಿಸ್ತಾನ ಮ್ಯಾಚ್ಗೋಸ್ಕರನೇ ದುಬೈಯಲ್ಲಿ ಆ ಪಂದ್ಯಾವಳಿಯನ್ನ ಅಲ್ಲಿ ಸ್ಕೆಡ್ಯೂಲ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಂತಹ ಒಂದು ವೈಷಮ್ಯ ಅಥವಾ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರುತ್ತಲ್ವಾ, ಯಾಕೆ ಅಲ್ಲಿ ಹೋಗಿ ಆಡ್ಲಿಕ್ಕೆ ಆಗ್ತಾ ಇಲ್ಲ? ಬಹಳ ಬೇಗ ಇಂತಹ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಮುಗಿಬೇಕು. ಈ ಎರಡು ದೇಶಗಳು ಒಟ್ಟಾಗಿ ಇಂತಹ ಚಿಕ್ಕ ಚಿಕ್ಕ ಘಟನೆಗಳನ್ನ ಬಹಳ ಬೇಗ ಮುಗಿಸ್ಕೋಬೇಕು ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನ ಕೊಟ್ಟಿದ್ದಾರೆ. ನಮಗೆ ಮುಖ್ಯವಾಗಿ ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಇಲ್ಲ. ಇದಾದ ನಂತರ ಟ್ರಂಪ್ ಅಂಡ್ ನ್ಯೂ ಗೈಲ್ಡೆಡ್ ಏಜ್ ಫಾರ್ ಬಿಲಿಯನಿಯರ್ಸ್. ಅದಾದ ನಂತರ ಜಾರ್ಜಿಯಾ ಅಂಡ್ ದಿ ರಿಸರ್ಕ್ಷನ್ ಆಫ್ ದಿ ಕಲರ್ ರೆವಲ್ಯೂಷನ್ಸ್. ಎರಡು ಎಡಿಟೋರಿಯಲ್ ಇದೆ. ಇದರಲ್ಲಿ ಮೊದಲು ಕಲರ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ವರ್ ದಿ ಕಲರ್ ರೆವಲ್ಯೂಷನ್ಸ್? ವರ್ಣಕ್ರಾಂತಿ ಅಂತ ಕರೀತಾರೆ. ಇದು ವರ್ಣಕ್ರಾಂತಿ ಅಂದ ತಕ್ಷಣ ಈಗ ವರ್ಣಭೇದ ನೀತಿ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ವರ್ಣಕ್ರಾಂತಿ ಅಂದ್ರೆ ಬೇರೆ. ಇನ್ ದ ಅರ್ಲಿ 2000s, some countries in the former Soviet Union like Georgia and Ukraine had peaceful protests to replace their pro-Russian leaders. ಅಂತ ಏನಾಗ್ತಾ ಇತ್ತು, 2000ರ ಪ್ರಾರಂಭದ ದಶಕದಲ್ಲಿ ಜಾರ್ಜಿಯಾ ಮತ್ತೆ ಯುಕ್ರೇನ್ ಅಂತಹ ಕೆಲವೊಂದು ಸೋವಿಯತ್ ಒಕ್ಕೂಟದ, ಆಗಿನ ಕಾಲದ ಸೋವಿಯತ್ ಒಕ್ಕೂಟ ಇತ್ತಲ್ವಾ, ಅದರ ಕೆಲವು ದೇಶಗಳು ತಮ್ಮ ರಷ್ಯಾ ನಾಯಕರನ್ನ ಬದಲಾಯಿಸಲಿಕ್ಕೆ ಶಾಂತಿದಾಯಕ ಪ್ರತಿಭಟನೆ ನಡೆಸ್ತವೆ. ಶಾಂತಿದಾಯಕವಾಗಿ, ಯಾವುದೇ ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡದೆ ಶಾಂತಿದಾಯಕವಾಗಿ ಪ್ರತಿಭಟನೆ ನಡೆಸ್ತವೆ. ಈ ಪ್ರತಿಭಟನೆಯನ್ನ, ದೀಸ್ ಪ್ರೊಟೆಸ್ಟ್ ಸಪೋರ್ಟೆಡ್ ಬೈ ವೆಸ್ಟರ್ನ್ ಕಂಟ್ರೀಸ್, ಪ್ರತಿಭಟನೆಯನ್ನ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳು ಬೆಂಬಲಿಸ್ತಾ ಇದ್ವು. ಯಾಕಂತಂದ್ರೆ ಹೂ ವಾಂಟೆಡ್ ಮೋರ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಇನ್ ದ ರೀಜನ್. ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಪ್ರಜಾಸತ್ತಾತ್ಮಕವಾದಂತಹ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಸ್ಥಾಪಿಸ್ಲಿಕ್ಕೆ ಈ ಬೇರೆ ಪಾಶ್ಚಿಮಾತ್ಯ ದೇಶಗಳು ಅದನ್ನ ಬೆಂಬಲಿಸ್ತಾ ಇದ್ವು. ಅಂದ್ರೆ ರಷ್ಯಾ ಏನ್ ಹೇಳುತ್ತೆ, ರಷ್ಯಾ ಏನ್ ಅನ್ಕೊಳ್ತು ಇದರಿಂದ? ಹೌ ರಷ್ಯಾ saw them. ರಷ್ಯಾ ಡಿಂಟ್ ಲೈಕ್ ದೀಸ್ ಪ್ರೊಟೆಸ್ಟ್. ರಷ್ಯಾಕ್ಕೆ ಇದು ಇಷ್ಟ ಆಗ್ತಾ ಇರಲಿಲ್ಲ. ಸೀಯಿಂಗ್ ದೆಮ್ ಆಸ್ ಅ ವೆಸ್ಟರ್ನ್ ಎಫರ್ಟ್ಸ್ ಟು ವೀಕನ್ ರಷ್ಯಾಸ್ ಇನ್ಫ್ಲೂಯೆನ್ಸ್. ರಷ್ಯಾವನ್ನ ಶಕ್ತಿಹೀನಗೊಳಿಸಲಿಕ್ಕೆ ಬೇರೆ ಬೇರೆ ಪಶ್ಚಿಮದ ದೇಶಗಳು ಪ್ರಯತ್ನ ಮಾಡ್ತಾ ಇದೆ ಅಂತ ರಷ್ಯಾ ಅಂದ್ಕೊಳ್ತು. ದೇ ವರ್ ಅಫ್ರೈಡ್ ದೀಸ್ ಅಪ್ರೈಸಿಂಗ್ ಕುಡ್ ಇನ್ಸ್ಪೈರ್ ಸಿಮಿಲರ್ ಮೂವ್ಮೆಂಟ್ ಇನ್ಸೈಡ್ ರಷ್ಯಾ. ಅದಾದ ನಂತರ ಇದರಿಂದ ರಷ್ಯಾದೊಳಗೂ ಸಹ ಇಂತಹ ಪ್ರತಿಭಟನೆಗಳು ಹೆಚ್ಚಾಗಬಹುದು ಅಂತ ಭಯ ಎದುರಾಯಿತು. ಆದ್ರೆ ಏನಾಯ್ತು ನೆಕ್ಸ್ಟ್ ಅಂತಂದ್ರೆ, ಅನ್ಮೆಟ್ ಹೋಪ್ಸ್. ದ ಗೋಲ್ ಆಫ್ ದೀಸ್ ರೆವಲ್ಯೂಷನ್ಸ್ ವಾಸ್ ಟು ಬ್ರಿಂಗ್ ಡೆಮೋಕ್ರೆಟಿಕ್ ಚೇಂಜ್. ಈ ಒಂದು ಪ್ರತಿಭಟನೆಗಳ ಉದ್ದೇಶ ಏನಾಗಿತ್ತು? ಪ್ರಜಾಪ್ರಭುತ್ವದ ಸರ್ಕಾರವನ್ನ ಸ್ಥಾಪಿಸೋದು.
but often the new leaders ended up being just as corrupt as the old ones. ಅಂದ್ರೆ ಏನಾಗ್ತಾ ಇದೆ, ಹೊಸದಾಗಿ ನಾಯಕರು ಬರ್ತಾ ಇದ್ದಾರೆ, ಆದ್ರೆ ಅವರು ಮೊದಲಿನವರಂತೆ ಭ್ರಷ್ಟರಾಗ್ತಾ ಇದ್ದಾರೆ. ಇದರಿಂದ ಜನರು ನಿರಾಸೆಗೊಳ್ತಾರೆ. ಪೀಪಲ್ ಗಾಟ್ ಫ್ರಸ್ಟ್ರೇಟೆಡ್ ಬಿಕಾಸ್ ಥಿಂಗ್ಸ್ ಡಿಂಟ್ ಇಂಪ್ರೂವ್ ಆಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಮೊದಲೇ ನಿರೀಕ್ಷೆ ಮಾಡಿದ್ರು, ಓಹೋ ಈಗ ಇಡೀ ಸರ್ಕಾರ ಬದಲಾಗ್ಬಿಡುತ್ತೆ, ನಮಗೆ ಇನ್ನು ಮುಂದೆ ಸುಖಿ ರಾಜ್ಯ ಸಿಗುತ್ತೆ ಅಂತಂದ್ರೆ ಇನ್ನು ಮುಂದೆ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಜನರು ನಿರೀಕ್ಷೆ ಮಾಡಿದ್ರು. ಆದ್ರೆ ನೆಕ್ಸ್ಟ್ ಬಂದಂತಹ ನಾಯಕರು ಸಹ ಮತ್ತೆ ಭ್ರಷ್ಟರಾಗ್ತಾರೆ, ಮತ್ತೆ ಹಳೆಯದೇ ಮುಂದುವರಿಯುತ್ತೆ. ಹಾಗಾಗಿ ನಿರೀಕ್ಷಿತವಾದಂತಹ ಪ್ರಗತಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಾದ ನಂತರ ಜಾರ್ಜಿಯಾಸ್ ರೋಸ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಜಾರ್ಜಿಯಾಸ್ 2003 ರೋಸ್ ರೆವಲ್ಯೂಷನ್ ರೀಪ್ಲೇಸ್ಡ್ ಪ್ರೆಸಿಡೆಂಟ್ ಶೆವರ್ಡ್ನಾಜ್ ವಿತ್ ಮೆಖೆಲ್ ಸಾಕಾಶ್ವಿಲಿ. Though it seemed like a victory for democracy at first, Saakashvili's government turned out to be corrupt and authoritarian, which disappointed many people. ಏನಾಗ್ತಾ ಇದೆ, 2003ರ ಹೊತ್ತಿಗೆ ಜಾರ್ಜಿಯಾದಲ್ಲಿ ಗುಲಾಬಿ ಕ್ರಾಂತಿ ಅಂತ ಆಯ್ತು. ಆ ಕ್ರಾಂತಿಯ ಮೂಲಕ ಅಲ್ಲಿ ಅಧ್ಯಕ್ಷರಾಗಿದ್ದ ಶೆವರ್ಡ್ನಾಜ್ ಅವರನ್ನ ಬದಲಾಯಿಸಿ ಮೈಕೆಲ್ ಸಾಕಾಶ್ವಿಲಿಯನ್ನ ಆರಿಸ್ತಾರೆ. ಮೊದಲಿಗೆ ಇದೇನಾಗುತ್ತೆ, ಜನರಿಗೆ ಓಹೋ ಈಗ ಒಳ್ಳೇದಾಗುತ್ತೆ ಅಂತ ಆಶಾಭಾವನೆ ಬರುತ್ತೆ. ಆದ್ರೆ ನಂತರ ಇವರು ಸಹ ಮತ್ತೆ ಭ್ರಷ್ಟರಾಗಿದ್ದಾರೆ, ಸರ್ವಾಧಿಕಾರದ ಸರ್ಕಾರ ಇದು ಅಂತ ಅವರಿಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಮತ್ತೆ ಜನರು ನಿರಾಸೆಗೊಳ್ತಾರೆ. ಈಗ ಆನ್ ಗೋಯಿಂಗ್ ಸ್ಟ್ರಗಲ್ಸ್ ಇನ್ ಜಾರ್ಜಿಯಾ. ಈ ಜಾರ್ಜಿಯಾ ಪ್ರದೇಶದಲ್ಲಿ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾ ಇರುತ್ತೆ. ರೀಸೆಂಟ್ಲಿ ಪ್ರೊಟೆಸ್ಟ್ ಎರಪ್ಟೆಡ್ ಇನ್ ಜಾರ್ಜಿಯಾ ಅಗೇನ್, ದಿಸ್ ಟೈಮ್ ಓವರ್ ಅಕ್ಯುಸೇಷನ್ಸ್ ಆಫ್ ಎಲೆಕ್ಟೋರಲ್ ಫ್ರಾಡ್. ಅಂತಂದ್ರೆ ಇತ್ತೀಚೆಗೆ ಜಾರ್ಜಿಯಾದಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಸರಿಯಾಗಿ ನಡೆದಿಲ್ಲ ಎನ್ನುವಂತಹ ಕಾರಣಕ್ಕೆ ಮತ್ತೆ ಪ್ರತಿಭಟನೆಗಳು ಪ್ರಾರಂಭ ಆಗ್ತಾ ಇದೆ. These protests showed that external influence from the West and Russia's regional power struggles are still major issues in Georgia's politics. ಅಂತಂದ್ರೇನು, ಇದರಿಂದ ಏನ್ ಅರ್ಥ ಆಗ್ತಾ ಇದೆ ನಮ್ಗೆ, ಪಶ್ಚಿಮದ ಮತ್ತೆ ರಷ್ಯಾದ ಪ್ರಾದೇಶಿಕ ಶಕ್ತಿಯ ಸಂಘರ್ಷ. ಈ ಕಡೆ ವೆಸ್ಟರ್ನ್ ಕಂಟ್ರೀಸ್ ಗಳಿದೆ, ಈ ಕಡೆ ರಷ್ಯಾ ಇದೆ. ಹಾಗಾಗಿ ಇವೆರಡರ ನಡುವಿನ ಸಂಘರ್ಷ ಜಾರ್ಜಿಯಾದ ರಾಜಕೀಯದಲ್ಲಿ ಪರಿಣಾಮವನ್ನ ಬೀರುತ್ತೆ, ಅದು ಸಹ ಪ್ರಮುಖ ವಿಷಯ ಆಗಿರುತ್ತೆ ಅಂತ ಇದು ತೋರಿಸುತ್ತೆ. ಅಂತಂದ್ರೆ ದೊಡ್ಡ ದೊಡ್ಡ ದೇಶಗಳು ತಮ್ಮ ಉದ್ದೇಶಗಳಿಗೋಸ್ಕರ, ತಮ್ಮ ವೈಷಮ್ಯಗಳಿಗೋಸ್ಕರ ಹೇಗೆ ಚಿಕ್ಕ ದೇಶಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಇದಾದ ನಂತರ ಟ್ರಂಪ್ ಅಂಡ್ ದಿ ನ್ಯೂ ಗೈಡೆಡ್ ಏಜ್ ಫಾರ್ ಬಿಲಿಯನೇರ್ಸ್. ಇದೇನ್ ಹೇಳುತ್ತೆ, ವೆಲ್ತ್ ಇನ್ ದಿ ಗವರ್ಮೆಂಟ್. ಟ್ರಂಪ್ಸ್ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಎಕ್ಸ್ಟ್ರೀಮ್ಲಿ ವೆಲ್ದಿ ವಿತ್ ಮೆನಿ ಬಿಲಿಯನೇರ್ಸ್ ಇನ್ ಟಾಪ್ ಪೊಸಿಷನ್. ಅಂತಂದ್ರೆ ಟ್ರಂಪ್ ಅವರು 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಅವರ ಸರ್ಕಾರದಲ್ಲಿ ಅನೇಕ ಬಿಲಿಯನೇರ್ಗಳು ಪ್ರಮುಖ ಹುದ್ದೆಯನ್ನು ಹೊಂದಿದ್ದಾರೆ. ಅಂತಂದ್ರೆ ಈಗಾಗಲೇ ಹೆಚ್ಚು ಹಣ ಇರುವವರನ್ನ, ಹೆಚ್ಚು ಬಿಲಿಯನೇರ್ಗಳನ್ನ ಅವರು ನೇಮಿಸ್ಕೊಂಡಿದ್ದಾರೆ. ಅಂತಂದ್ರೆ ಹೆಚ್ಚು ಜನ ಅಲ್ಲಿ ಆರ್ಸ್ ಬಂದಿರೋರು ಸಹ ಬಿಲಿಯನೇರ್ಗಳು. ಇಂಪ್ಯಾಕ್ಟ್ ಆನ್ ದಿ ಪಬ್ಲಿಕ್. ಹಾಗಾಗಿ ಇದರಿಂದ ಜನರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಆ ಬಿಲಿಯನೇರ್ಗಳು ತರುವಂತಹ ನೀತಿಗಳು ಆ ಬಿಲಿಯನೇರ್ಗೆ ಸಂಬಂಧಪಟ್ಟ ಹಾಗೆ ಅವರ ಉಪಯೋಗಕ್ಕೆ ಸರಿಯಾಗಿ ಅವರು ನೀತಿಗಳನ್ನ ತರ್ತಾರೆ. ಅದು ಶ್ರೀಮಂತರಿಗೆ ಲಾಭವನ್ನ ನೀಡುತ್ತೆ, ಜನಸಾಮಾನ್ಯರು ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಉದಾಹರಣೆಗೆ ಶ್ರೀಮಂತರಿಗೆ ಬೇಕಾದಂತಹ ತೆರಿಗೆ ಕಡಿತಗಳನ್ನ ಅವರು ತಂದ್ಕೋತಾರೆ, ಲೈಕ್ ಟ್ಯಾಕ್ಸ್ ಕಟ್ಸ್ ದಟ್ ಫೇವರ್ ದಿ ವೆಲ್ದಿ. ಗ್ರೋವಿಂಗ್ ಇನ್ಇಕ್ವಾಲಿಟಿ, ಇದರಿಂದ ಏನಾಗುತ್ತೆ, ಅಸಮಾನತೆ ವೃದ್ಧಿಸ್ತಾ ಇದೆ. ವರ್ಕರ್ಸ್ ವೇಜಸ್ ಹ್ಯಾವಂಟ್ ಕೆಪ್ಟ್ ಅಪ್ ವಿತ್ ರೈಸಿಂಗ್ ಪ್ರೊಡಕ್ಟಿವಿಟಿ, ವೈಡನಿಂಗ್ ದಿ ಗ್ಯಾಪ್ ಬಿಟ್ವೀನ್ ದ ರಿಚ್ ಅಂಡ್ ಪುವರ್. ಅಂದ್ರೆ ಉತ್ಪಾದಕತೆ ಹೆಚ್ಚಾಗ್ತಾ ಇದ್ರೂ ಕಾರ್ಮಿಕರ ವೇತನ ಹೆಚ್ಚಾಗ್ತಾ ಇಲ್ಲ. ಹೀಗಾಗಿ ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಸಮಾನತೆ ಹೆಚ್ಚಾಗ್ತಾನೆ ಇದೆ. Problem across parties. Both Republicans and Democrats have seen growing wealth concentration, leaving the working class behind. ಅಂದ್ರೆ ಇದು ಕೇವಲ ಟ್ರಂಪ್ ಸರ್ಕಾರ ಅಂತಲ್ಲ, ಮೊದಲಿದ್ದಂತಹ ರಿಪಬ್ಲಿಕನ್ ಅಥವಾ ಡೆಮೋಕ್ರಾಟ್ ಯಾರೇ ಬಂದ್ರು ಸಹ ಎರಡೂ ಪಕ್ಷಗಳು ಈ ಸಂಪತ್ತಿನ ಅಸಮಾನತೆಗೆ ಕಾರಣ ಆಗಿದೆ. ಅಂತಂದ್ರೆ ಎರಡೂ ಪಕ್ಷಗಳು ಶ್ರೀಮಂತರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇವೆ, ಹಾಗಾಗಿ ಕಾರ್ಮಿಕ ವರ್ಗ ಹಿಂದುಳಿತಾ ಇದೆ. ಇದಾದ ನಂತರ ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಇಂಡಿಯಾ ಬಾಂಗ್ಲಾದೇಶ್ ties should not be regime specific. Bangladesh Foreign Affairs Advisor says India should place restrictions on former Prime Minister Sheikh Hasina, stop her from making public statement that may destabilize situation in the country. ಇವರ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನ್ ಹೇಳಿದ್ರು ಅವರು, ಬಾಂಗ್ಲಾದೇಶದ ಫಾರಿನ್ ಅಫೇರ್ಸ್ ಅಡ್ವೈಸರ್ ಅವರ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ಟೈಸ್ ಶುಡ್ ನಾಟ್ ಬಿ ರೆಜಿಮ್ ಸ್ಪೆಸಿಫಿಕ್. ರೆಜಿಮ್ ಅಂತಂದ್ರೆ ಯಾವ ಒಂದು ಸರ್ಕಾರ ಇರುತ್ತೆ, ಯಾವ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ, ಅದ್ರ ಮೇಲೆ ನಮ್ಮ ಸಂಬಂಧ, ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಯಾವ ಸರ್ಕಾರದ ಮೇಲೆ ಅವಲಂಬಿತ ಆಗಿರಬಾರದು. ಅದು ಪರಸ್ಪರ ಹಿತಾಸಕ್ತಿಗಳನ್ನ ಆಧರಿಸಬೇಕು. ಅಂತಂದ್ರೆ ಮುಖ್ಯವಾಗಿ ಮ್ಯೂಚುವಲ್ ಇಂಟ್ರೆಸ್ಟ್ ಶುಡ್ ಡ್ರೈವ್ ದಿ ರಿಲೇಶನ್ಶಿಪ್. ಈ ಎರಡೂ ದೇಶಗಳಿಗೂ ಒಳ್ಳೇದಾಗೋ ರೀತಿ ನಾವು ಸಂಬಂಧವನ್ನ ಇಟ್ಕೋಬೇಕೆ ಹೊರತು ಸರ್ಕಾರ ಯಾವುದೇ ಇರಲಿ ಅದು ಅಲ್ಲಿ ಮುಖ್ಯ ಆಗಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೈನಾರಿಟಿ ರೈಟ್ಸ್ ಇನ್ ಬಾಂಗ್ಲಾದೇಶ್. Bangladesh assures
equal rights and protection for minorities, including Hindus, and the government is committed to their safety. ಬಾಂಗ್ಲಾದೇಶ ಅಲ್ಪಸಂಖ್ಯಾತರಿಗೆ ಮುಖ್ಯವಾಗಿ ಹಿಂದೂಗಳಿಗೆ ಸಮಾನ ಹಕ್ಕು ಹಾಗೂ ರಕ್ಷಣೆಯನ್ನು ಕೊಡ್ತೇನೆ ಅಂತ ಖಚಿತಪಡಿಸ್ತಾ ಇದೆ ಮತ್ತೆ ಸರ್ಕಾರ ಅವರ ಸುರಕ್ಷತೆಗೆ ಬದ್ಧವಾಗಿದೆ ಅಂತ ಹೇಳ್ತಾ ಇದೆ. Extradition of Sheikh Hasina. Bangladesh wants India to extradite former PM Sheikh Hasina to face trial in Bangladesh for certain cases. But the process may take time. ಬಾಂಗ್ಲಾದೇಶ ಏನ್ ಹೇಳ್ತಾ ಇದೆ, ಮೊದಲು ಶೇಖ್ ಹಸೀನಾ ಅವರನ್ನ ಬಾಂಗ್ಲಾದೇಶದ ಕೆಲವು ಪ್ರಕರಣಗಳಿಗೆ ಅಲ್ಲಿನ ನ್ಯಾಯಾಲಯಕ್ಕೆ ಹಾಜರು ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದೆ. ಆದ್ರೆ ಆದಷ್ಟು ಬೇಗ ಇದು ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು. Adani Power Agreement. Bangladesh is reviewing its power supply deal with Adani Group due to high tariffs and plans to renegotiate if necessary. ಅದಾನಿ ಗ್ರೂಪ್ ನ ಜೊತೆ ಒಂದು ಶಕ್ತಿ ಸರಬರಾಜು ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹೆಚ್ಚು ಶುಲ್ಕಗಳ ಕಾರಣದಿಂದ ಅದನ್ನ ಮತ್ತೆ ಪರಿಶೀಲಿಸ್ತಾ ಇದ್ದಾರೆ. ಅಗತ್ಯ ಬಿದ್ರೆ ಅದರಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ. Potential Modi-Yunus meeting. A meeting between Indian PM Modi and Bangladesh Chief Advisor Yunus is likely at the upcoming BIMSTEC summit, which could help resolve issues between the countries. ಮುಂದಿನ ದಿನಗಳಲ್ಲಿ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿ ಹಾಗೂ ಮೋದಿಯವರು ಮತ್ತೆ ಬಾಂಗ್ಲಾದೇಶದ ಯೂನಸ್ ಅವರ ನಡುವೆ ಸಭೆ ನಡೆಯುವ ಸಾಧ್ಯತೆ ಇದೆ. ಇದು ಎರಡು ದೇಶಗಳ ನಡುವೆ ಇರುವಂತಹ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಹಾಯ ಮಾಡಬಹುದು. ಇದಾದ ನಂತರ ಮುಂದಿನ ಆರ್ಟಿಕಲ್ ಒಂದು ಚಿಕ್ಕ ಸುದ್ದಿ ಇದೆ. ಟಾಪ್ ರಷ್ಯನ್ US ಅಫಿಷಿಯಲ್ ಸೆಟ್ ಟು ಬಿಗಿನ್ ಯುಕ್ರೇನ್ ಟಾಕ್ಸ್ ಇನ್ ರಿಯಾದ್. ಟಾಕ್ಸ್ ವಿಲ್ ಮುಖ್ಯವಾಗಿ ಎರಡು US ಸೆಕ್ರೆಟರಿ ಮತ್ತೆ ಮಾರ್ಕೋ ರೂಬಿಯೋ ಮತ್ತೆ ರಷ್ಯನ್ ಫಾರಿನ್ ಮಿನಿಸ್ಟರ್, US ಮತ್ತೆ ರಷ್ಯಾದವರು ಎರಡು ದೇಶಗಳ ರಾಜತಾಂತ್ರಿಕ ವ್ಯವಹಾರದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರಲ್ವ, ಅವರೆರಡು ಮುಖ್ಯವಾಗಿ ಮಾತುಕತೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಮುಖ್ಯವಾಗಿ ಯುಕ್ರೇನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯುಕ್ರೇನ್ ಯುದ್ಧವನ್ನ ಹೇಗೆ ಮುಗಿಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಏನಾದ್ರೂ ಉತ್ತಮ ಬೆಳವಣಿಗೆಗಳು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಹೇಗೂ ತಿಳಿಯುತ್ತೆ. ಇದಾದ ನಂತರ ಚೈನಾಸ್ ಈಸ್ಟ್ ರಿಯಾಕ್ಟರ್ ಕೀಪ್ಸ್ ದಿ ಫೈರ್ ಆಫ್ ಮ್ಯಾಗ್ನೆಟಿಕ್ ಫ್ಯೂಷನ್ ಬರ್ನಿಂಗ್. ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಸೈನ್ಸ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಈಸ್ಟ್ ಅಂತ ಒಂದು ಶಬ್ದ ಬಂದಿದೆ. ಈಸ್ಟ್ ಅಂತಂದ್ರೆ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್ ಅಂತ. ಅದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇಲ್ಲ, ಆದ್ರೆ ಚೀನಾಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೊಳ್ಳಿ. ಮುಖ್ಯವಾಗಿ ಸೂಪರ್ ಕಂಡಕ್ಟರ್ ಮತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಸಂಬಂಧಪಟ್ಟಂತ ಒಂದು ಶಬ್ದ ಅದು. ಈಸ್ಟ್ ಪ್ಲಾಸ್ಮಾ ಅಚೀವ್ಮೆಂಟ್. Chinese scientists at EAST set a new record by maintaining a plasma at 100 million degrees Celsius for 1066 seconds. ಅಂತಂದ್ರೆ ಚೀನಾದ ಈಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿಗಳು 100 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸುಮಾರು 1066 ಸೆಕೆಂಡುಗಳ ಕಾಲ ಪ್ಲಾಸ್ಮಾ ಸ್ಥಿತಿಯನ್ನು ನಿರ್ವಹಿಸುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದು ಏನಾಗ್ತಾ ಇದೆ, ಇಟ್ ಇಸ್ ಅ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಇನ್ ದಿ ನ್ಯೂಕ್ಲಿಯರ್ ಫ್ಯೂಷನ್ ರಿಸರ್ಚ್. ನ್ಯೂಕ್ಲಿಯರ್ ಫ್ಯೂಷನ್ ನಲ್ಲಿ ಎರಡು ರೀತಿ ಇರುತ್ತಲ್ವಾ, ಫ್ಯೂಷನ್ ಇನ್ನೊಂದು ಫ್ಯೂಷನ್. ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ. ಫ್ಯೂಷನ್ ಅಂತಂದ್ರೆ ಎರಡು ಅಣುಗಳನ್ನ ಸೇರಿಸೋದು, ಅಣು ಪರಮಾಣುಗಳನ್ನ ಸೇರಿಸೋದು, ಅದು ಫ್ಯೂಸ್ ಮಾಡೋದು, ಒಟ್ಟಾಗಿ ಸೇರಿಸಿದ್ರೆ. ಇನ್ನು ಫ್ಯೂಷನ್ ಅಂತಂದ್ರೆ ಎರಡನ್ನ ಡಿವೈಡ್ ಮಾಡೋದು. ಡಿವೈಡ್ ಮಾಡೋದಕ್ಕೆ ಫ್ಯೂಷನ್ ಅಂತ ಕರೀತೇವೆ, ಸೇರಿಸೋದಕ್ಕೆ ಫ್ಯೂಷನ್ ಅಂತ ಕರೀತೇವೆ. ಎರಡು ಆದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ನ್ಯೂಕ್ಲಿಯರ್ ಎನರ್ಜಿಯನ್ನ ನಾವು ಫ್ಯೂಸ್ ಮಾಡೋದ್ರಿಂದ ಅಥವಾ ಫ್ಯೂಷನ್ ಮಾಡೋದ್ರಿಂದ ನಾವು ಅದನ್ನ ಪಡ್ಕೋಬಹುದು. ನ್ಯೂಕ್ಲಿಯರ್ ಶಕ್ತಿಯನ್ನ ಆ ರೀತಿ ನಾವು ಪಡ್ಕೊಳ್ತೇವೆ. ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನ ಹೆಚ್ಚು ಬಳಸ್ತಾರೆ, ಫ್ಯೂಷನ್ ಅನ್ನ ಸಾಧಿಸೋದು ತುಂಬಾ ಕಷ್ಟ. ಇನ್ನೊಂದು ಅಂಶ ಕೊಟ್ಟಿದ್ದಾರೆ, ಫ್ಯೂಷನ್ ವರ್ಸಸ್ ಫ್ಯೂಷನ್. ಏನು ಡಿಫರೆನ್ಸ್ ಆಗಿದ್ರೆ, ಫ್ಯೂಷನ್ ಪ್ರೊಡ್ಯೂಸರ್ಸ್ ಕ್ಲೀನ್ ಎನರ್ಜಿ ವಿತೌಟ್ ಹಾರ್ಮ್ಫುಲ್ ರೇಡಿಯೋ ಆಕ್ಟಿವ್ ವೇಸ್ಟ್, ಅನ್ಲೈಕ್ ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫ್ಯೂಷನ್ ನಲ್ಲಿ ಏನಾಗ್ತಾ ಇದೆ, ರೇಡಿಯೋ ಆಕ್ಟಿವ್ ವೇಸ್ಟ್ ಬರುತ್ತೆ, ಮತ್ತೆ ಕೆಲವೊಂದು ಎನರ್ಜಿಯಲ್ಲಿ ಸ್ವಲ್ಪ ಅಂತಂದ್ರೆ ಕೆಲವೊಂದು ತ್ಯಾಜ್ಯ ಇರುತ್ತೆ. ಫ್ಯೂಷನ್ ನ್ಯೂಕ್ಲಿಯರ್ ಶಕ್ತಿಯನ್ನ ತ್ಯಾಜ್ಯ ಇಲ್ಲದೆ ಮತ್ತೆ ಹಾನಿಕಾರಕ ಕಿರಣ ಇಲ್ಲದೆ ಉತ್ಪಾದಿಸುತ್ತೆ, ಆದ್ರೆ ಫ್ಯೂಷನ್ ನಿಂದ ಹಾನಿಕಾರಕ ಕಿರಣಗಳು ಮತ್ತೆ ತ್ಯಾಜ್ಯಗಳು ಉಂಟಾಗುತ್ತೆ. ಹವೆವರ್ ಅಚೀವಿಂಗ್ ನ್ಯೂಕ್ಲಿಯರ್ ಫ್ಯೂಷನ್ ರಿಕ್ವೈರ್ಸ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ಸ್ ಅಂಡ್ ಸ್ಪೆಷಲ್ ಕಂಡೀಷನ್ಸ್. ಆದ್ರೆ ಫ್ಯೂಷನ್ ಸಾಧಿಸಲಿಕ್ಕೆ ಅಂತಂದ್ರೆ ಎರಡನ್ನ ಸೇರಿಸಲಿಕ್ಕೆ, ಎರಡು ಅಣು ಪರಮಾಣುಗಳನ್ನ ಸೇರಿಸಲಿಕ್ಕೆ ಅತ್ಯಂತ ಹೆಚ್ಚಿನ ತಾಪಮಾನ ಬೇಕಾಗುತ್ತೆ, ಮತ್ತೆ ವಿಶಿಷ್ಟವಾದ ಪರಿಸ್ಥಿತಿಗಳನ್ನ ಉಂಟು ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಹೆಚ್ಚಿನ ಒಂದು ಯಾವುದೇ ಒಂದು ಸಾಧನಗಳಾಗಿರ್ಬಹುದು, ತಾಪಮಾನ ಆಗಿರ್ಬಹುದು ಬೇಕಾಗ್ತಾ ಇರುತ್ತೆ. ಇದಾದ ನಂತರ ಟ್ರೀಟಿಯಂ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು, ಟ್ರೀಟಿಯಂ ಎಸೆನ್ಷಿಯಲ್ ಫಾರ್ ಫ್ಯೂಷನ್, ಸ್ಕೇರ್ಸ್ ಇನ್ ನೇಚರ್ ಅಂಡ್ ಡಿಫಿಕಲ್ಟ್ ಟು ಪ್ರೊಡ್ಯೂಸ್, ವೈಲ್ ಡ್ಯೂಟೇರಿಯಂ ಇಸ್ ಅಬಂಡೆಂಟ್ ಇನ್ ಸಿ ವಾಟರ್. ಟ್ರೀಟಿಯಂ ಇಸ್ ಪ್ರೈಮರ್ಲಿ ಪ್ರೊಡ್ಯೂಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್. ಮುಖ್ಯವಾಗಿ ಈ ಫ್ಯೂಷನ್ ಮಾಡಲಿಕ್ಕೆ ಟ್ರೀಟಿಯಂ ಬೇಕು, ಆದ್ರೆ ಅದಷ್ಟು ಸುಲಭವಾಗಿ ಪ್ರಕೃತಿಯಲ್ಲಿ ಸಿಕ್ಕೋದಿಲ್ಲ, ಅದನ್ನು ಉತ್ಪಾದಿಸುವುದು ಸಹ ಬಹಳ ಕಷ್ಟ.
ಡ್ಯೂಟೇರಿಯಂ ಅನ್ನ ಸಮುದ್ರದ ನೀರಿನ ಮೂಲಕ ಪಡ್ಕೋಬಹುದು. ಆದ್ರೆ ಟ್ರೀಟಿಯಂ ಅನ್ನ ನಾವು ಉತ್ಪಾದಿಸಬೇಕು ಅಂತಂದ್ರೆ ಅದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಗಳಲ್ಲಿ ನಾವು ಕೆಲವೊಂದು ಪ್ರೊಸೆಸ್ಗಳನ್ನ ಮಾಡಬೇಕಾಗಿರುತ್ತೆ. ಇನ್ನು ಅವರು ಒಂದು ಟೊಕಾಮ್ಯಾಕ್ ಡಿಸೈನ್ ಫಾರ್ ಫ್ಯೂಷನ್ ನ ಡೆವಲಪ್ ಮಾಡಿದ್ದಾರೆ. ಟೊಕಾಮ್ಯಾಕ್ ಇಸ್ ಅ ಡೋನಟ್ ಶೇಪ್ಡ್ ರಿಯಾಕ್ಟರ್ ದಟ್ ಯೂಸಸ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಕ್ರಾಪ್ ಅಂಡ್ ಹೀಟ್ ಪ್ಲಾಸ್ಮಾ. ಅಂದ್ರೆ ಇದೇನೋ ಒಂದು ಬಲಿಷ್ಠವಾದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೂಲಕ ಈ ಪ್ಲಾಸ್ಮಾ ಸ್ಟೇಟ್ ಇರುತ್ತಲ್ಲ ಅದನ್ನ ಮೇಂಟೈನ್ ಮಾಡುತ್ತೆ, ಅದನ್ನ ಹಿಡ್ಕೊಳ್ಳುತ್ತೆ ಒಳಗಡೆ. ಯಾವ ರೀತಿ ಇರುತ್ತೆ, ತಾಪಮಾನ ಹೆಚ್ಚಿರುತ್ತೆ, ಅದೇ ರೀತಿ ಡೋನಟ್ ಅಂತ ನೀವು ನೋಡಿರ್ಬೋದು. ಈ ತರ ಡೋನಟ್ ಶೇಪ್ ಅಂತ ಹೇಳ್ತಾರಲ್ಲ, ಈ ತರ ಇರುತ್ತೆ. ಡೋನಟ್ ಶೇಪ್ ನಲ್ಲಿ ಇರುತ್ತೆ, ಆಕಾರದ ರಿಯಾಕ್ಟರ್ ಆಗಿರುತ್ತೆ. ಈ ವಿನ್ಯಾಸವನ್ನ ಮುಖ್ಯವಾಗಿ ಫ್ಯೂಷನ್ ಗಾಗಿ ಬೇಕಾಗಿರುವಂತಹ ಪರಿಸ್ಥಿತಿಯನ್ನ ಸಾಧಿಸಲಿಕ್ಕೆ ಬಳಸ್ತಾರೆ. ಫ್ಯೂಷನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂದು ಸಂದರ್ಭದಲ್ಲಿ ಈ ಒಂದು ಯಾವುದು ಟೊಕಾಮ್ಯಾಕ್, ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಟೊಕಾಮ್ಯಾಕ್ ಡಿಸೈನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಫಿಲಿಮ್ಸ್ ನಲ್ಲಿ ಪ್ರಶ್ನೆ ಬರಬಹುದು. ನ್ಯೂಕ್ಲಿಯರ್ ಫ್ಯೂಷನ್ ಗೆ ಸಂಬಂಧಪಟ್ಟಂತ ವಿಷಯ ಇದು. ದಿಸ್ ಡಿಸೈನ್ ಇಸ್ ಯೂಸ್ ಟು ಅಚೀವ್ ದಿ ನೆಸೆಸರಿ ಕಂಡೀಷನ್ ನ್ಯೂಕ್ಲಿಯರ್ ಫ್ಯೂಷನ್ ಟು ಆಕರ್. ಅಲ್ಟರ್ನೇಟಿವ್ ಫ್ಯೂಷನ್ ಅಪ್ರೋಚಸ್, ಬೇರೆ ಯಾವ್ಯಾವ ಪರ್ಯಾಯ ವಿಧಾನಗಳಿದೆ ಹಾಗಿದ್ರೆ, ಬಿಸೈಡ್ಸ್ ದಿ ಟೊಕಾಮ್ಯಾಕ್, ಅದರ್ ಡಿಸೈನ್ಸ್ ಲೈಕ್ stellarators and laser driven fusion are also being researched. These alternative methods aim to achieve fusion with fewer resources. ಇದಾದ ನಂತರ ಇದನ್ನ ಬಿಟ್ಟು ಬೇರೆ ಸ್ಟೆಲ್ಲರೇಟರ್ಗಳು ಮತ್ತೆ ಲೇಸರ್ ಚಾಲಿತ ಫ್ಯೂಷನ್ ನ ಮುಂತಾದ ಪರ್ಯಾಯ ವಿಧಾನಗಳಿದೆ. ಆದ್ರೆ ಇದನ್ನ ಇನ್ನೂ ಸಹ ಡೆವಲಪ್ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಕಡಿಮೆ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ಹೇಗೆ ಫ್ಯೂಷನ್ ಮಾಡೋದು ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಎರಡು ವಿಷಯಗಳು, ಪ್ಲಾಸ್ಮಾ ಅಂತಂದ್ರೇನು, ಟೊಕಾಮ್ಯಾಕ್ ಅಂತಂದ್ರೇನು. ಪ್ಲಾಸ್ಮಾ ಅಂತಂದ್ರೆ ಸ್ಟೇಟ್ ಆಫ್ ಮ್ಯಾಟರ್, ನಮ್ಮ ವಸ್ತುಗಳ ಸ್ಥಿತಿಗಳಿರುತ್ತಲ್ವಾ, ಘನ, ದ್ರವ, ಅನಿಲ, ಅದಾದ್ಮೇಲೆ ಬರೋದು ಪ್ಲಾಸ್ಮಾ. ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಇರುತ್ತೆ, ಅಲ್ಲಿ ಏನಾಗುತ್ತೆ, ಆಟಮ್ಸ್ ಇರುತ್ತೆ. ಆಟಮ್ಗಳು ಚಾರ್ಜ್ ಪಾರ್ಟಿಕಲ್ ಆಗಿ ಅಯಾನ್ ಮತ್ತೆ ಎಲೆಕ್ಟ್ರಾನ್ಗಳಾಗಿ ಬ್ರೇಕ್ ಆಗುತ್ತೆ. ಇದನ್ನ ವಸ್ತುವಿನ 4ನೇ ಸ್ಥಿತಿ ಅಂತ ಕರಿತೇವೆ ನಾವು. ಇನ್ನು ಟೊಕಾಮ್ಯಾಕ್ ಅಂತಂದ್ರೆ ಡಿವೈಸ್ ಯೂಸ್ ಟು ಕಂಟೈನ್ ಹಾಟ್ ಪ್ಲಾಸ್ಮಾ. ಈ ಬಹಳ ಹೆಚ್ಚಿನ ತಾಪಮಾನದ ಪ್ಲಾಸ್ಮಾವನ್ನ ಕಂಟೈನ್ ಮಾಡ್ಕೊಳ್ಳಿಕ್ಕೆ, ಹಿಡಿದಿಡ್ಲಿಕ್ಕೆ ಯೂಸ್ ಮಾಡುವಂತಹ ಒಂದು ಸಾಧನ ಇದು. With strong magnetic fields to achieve nuclear fusion, its shape resembles donut. ಆ ಶೇಪ್ ಏನಿರುತ್ತೆ ಡಾನಟ್ ಶೇಪ್ ಅಲ್ಲಿ ಇರುತ್ತೆ. ಮತ್ತೆ ಅದರಲ್ಲಿ ಹೈಯೆಸ್ಟ್ ದೊಡ್ಡ ಮಟ್ಟದ ಮ್ಯಾಗ್ನೆಟಿಕ್ ಫೀಲ್ಡ್ ಗಳಿರುತ್ತೆ. ಇದರ ಮೂಲಕ ಏನ್ ಮಾಡ್ತಾರೆ, ನ್ಯೂಕ್ಲಿಯರ್ ಫ್ಯೂಷನ್ ಅನ್ನ ಸಾಧಿಸ್ತಾರೆ. ಈ ಕಡೆ ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾನೆ, ಟೊಕಾಮ್ಯಾಕ್ ಅಂತಂದ್ರೆ ಏನು ಮತ್ತೆ ಪ್ಲಾಸ್ಮಾ ಅಂತಂದ್ರೆ ಏನು ಅಂತ ಬೇಕಿದ್ರೆ ಆಮೇಲೆ ನೋಡ್ಕೋಬಹುದು. ಇದಾದ ನಂತರ ಮುಂದೆ ಇಲ್ಲಿ ಸೆಕ್ಸ್ ಅಂಡ್ ವೈಲೆನ್ಸ್ ಬಗ್ಗೆ ನಿನ್ನೆ ಬಂದಂತ ಆರ್ಟಿಕಲ್ ಆಗಿತ್ತು, ಅದರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಿ. ಹಾಗಾಗಿ ಮತ್ತೆ ಅದನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇನ್ನು ಕೆಳಗಡೆ ಇರೋದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಈ ವಿಷಯದ ಬಗ್ಗೆ ಸಹ ಇವತ್ತು ನೋಡ್ತಾ ಇದ್ದೇವೆ. ಒಂದೊಂದಾಗಿ ನೋಡೋಣ ಇದನ್ನ. ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಏನು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದ್ರೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದ್ರೆ ಸಾಂವಿಧಾನಿಕ ನೈತಿಕತೆ ಅಂತ ಕರೀತಾರೆ. ಇದು ಸಂವಿಧಾನದ ತತ್ವಗಳು ಮತ್ತೆ ನಿಯಮಗಳನ್ನ ಗೌರವಿಸುವುದನ್ನ ಸೂಚಿಸುತ್ತೆ. ಇಟ್ ಮೀನ್ಸ್ respecting the principles and rules of the constitution, ensuring justice and fairness in a democracy. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ನ್ಯಾಯ ಹಾಗೂ ಸಮಾನತೆಯನ್ನ ಖಾತ್ರಿಪಡಿಸುತ್ತೆ. ಇದು ಇದಕ್ಕೆ ಸಾಂವಿಧಾನಿಕ ನೈತಿಕತೆ ಅಂತ ಕರೀತಾರೆ. ಈ ಟರ್ಮ್ ಹೇಗ್ ಬಂತು, ಒರಿಜಿನ್ ಏನಿದ್ರದ್ದು, ಬ್ರಿಟಿಷ್ ಸ್ಕಾಲರ್ ಜಾರ್ಜ್ ಗ್ರಾಟ್ ಇಂಟ್ರೊಡ್ಯೂಸ್ ದ ಐಡಿಯಾ. ಜಾರ್ಜ್ ಗ್ರೋಟ್ ಅವರು ಈ ಅಂಶನ ಮೊದಲು ಪರಿಚಯಿಸ್ತಾರೆ. ಎಂಪಸೈಸಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ರೆಸ್ಪೆಕ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ಸ್ ಫಾರ್ ಅ ಸ್ಟ್ರಾಂಗ್ ಡೆಮೋಕ್ರಸಿ. ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೋಸ್ಕರ ಸಂವಿಧಾನದ ಪ್ರಕ್ರಿಯೆಗಳಿಗೆ, ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತಲ್ವಾ, ಎಲ್ಲ ಬೇರೆ ಬೇರೆ ಪ್ರೊಸೀಜರ್ಗಳಿಗೆ ಗೌರವ ನೀಡುವುದು ಬಹಳ ಮಹತ್ವಪೂರ್ಣವಾದಂತಹ ವಿಷಯ ಅಂತ ಅವರು ಹೇಳ್ತಾರೆ. ಅಂಬೇಡ್ಕರ್ ಅವರು, ನಮ್ಮ ಸಂವಿಧಾನ ಶಿಲ್ಪಿಗಳಾದ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಬಿಲೀವ್ಡ್ ದಟ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವಾಸ್ ಕೀ ಟು ಇಂಡಿಯಾಸ್ ಡೆಮೋಕ್ರಸಿ, ಟೀಚಿಂಗ್ ಸಿಟಿಸನ್ಸ್ ಟು ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್ ಈವನ್ ಡ್ಯೂರಿಂಗ್ ದಿ ಡಿಸ್ಅಗ್ರಿಮೆಂಟ್ಸ್. ಮುಖ್ಯವಾಗಿ ಅವರು ಏನ್ ಹೇಳ್ತಾರೆ, ಭಾರತದ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಈ ಸಂವಿಧಾನದ ನೈತಿಕತೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಭಿನ್ನಾಭಿಪ್ರಾಯಗಳಿದ್ರೂ ಸಹ ನಾವು ಸಂವಿಧಾನವನ್ನು ಗೌರವಿಸಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಪೆಕ್ಟ್ ಅಂಡ್ ರಿಫಾರ್ಮ್. ಇಟ್ಸ್ ಅಬೌಟ್ ಫಾಲೋವಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ವೈಲ್ ಆಲ್ಸೋ ಅಲೋವಿಂಗ್ ಚೇಂಜಸ್ ವೆನ್ ನೆಸೆಸರಿ. ಅಂತಂದ್ರೆ ಸಂವಿಧಾನವನ್ನ ನಾವು ಅಷ್ಟು ಮಹತ್ವ ಕೊಡ್ತೇವೆ, ಹೌದು, ಆದ್ರೆ ಅಗತ್ಯ ಬಿದ್ದಾಗ ಅದರಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶವನ್ನ ನೀಡಬೇಕು, ಬದಲಾವಣೆಗಳನ್ನ ಮಾಡ್ಕೋಬೇಕು. ಸಂವಿಧಾನದ ನಿಯಮಗಳನ್ನ ಅನುಸರಿಸುವುದರ ಜೊತೆ, ಅದನ್ನ ಗೌರವಿಸುವುದರ ಜೊತೆ ಅಗತ್ಯ ಬಿದ್ದಾಗ ಬದಲಾವಣೆಗಳನ್ನು ಸಹ ಮಾಡ್ಕೋಬೇಕು, ಅದಕ್ಕೆ ಅವಕಾಶ ಕೊಡುವುದರ ಬಗ್ಗೆ ಈ ಒಂದು ಸಾಂವಿಧಾನಿಕ ನೈತಿಕತೆ ಹೇಳುತ್ತೆ. ಇದಾದ ನಂತರ ಕೊನೆಯಲ್ಲಿ ಸೆಕ್ಸ್ ಅಂಡ್ ವೈಲೆನ್ಸ್, ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಮ್ಯಾರಿಟಲ್ ರೇಪ್ ಅನ್ನುವಂಥ ಶಬ್ದವನ್ನು ನೀವು ಕೇಳಿರಬಹುದು. ಯಾವುದ್ರ ಬಗ್ಗೆ, ವೈವಾಹಿಕವಾದ ಅತ್ಯಾಚಾರ. ಅಂತಂದ್ರೆ
ಮದುವೆ ಆದ ತಕ್ಷಣ ಒಂದು ಹೆಣ್ಣನ್ನ ವಸ್ತುವಿನ ತರ ಟ್ರೀಟ್ ಮಾಡ್ತಾರೆ ಎಷ್ಟೋ ಜನ. ಅಂತಂದ್ರೆ ಆ ಒಂದು ಹೆಣ್ಣಿನ ಮೇಲೆ ಫೋರ್ಸ್‌ಫುಲ್ ಆಗಿ ಅತ್ಯಾಚಾರ ಮಾಡೋದಾಗಿರ್ಬಹುದು. ಮದುವೆ ಆದ ಮಾತ್ರಕ್ಕೆ ಅವರಿಗೆ ಅತ್ಯಾಚಾರ ಮಾಡೋ ಒಂದು ಹಕ್ಕು ಬಂದ್ಬಿಡುತ್ತಾ? ಅನ್ನುವಂಥ ಎಷ್ಟೋ ಪ್ರಶ್ನೆಗಳು ಹಿಂದಿನ ವರ್ಷ ಹಲವಾರು ಆರ್ಟಿಕಲ್‌ಗಳಲ್ಲಿ ನೀವು ಕೇಳಿರಬಹುದು. ಈಗ ಛತ್ತೀಸ್‌ಗಢ ಏನ್ ಹೇಳ್ತಾ ಇದೆ? ಛತ್ತೀಸ್‌ಗಢ ಒಂದು ಪ್ರಕರಣ ಬಂದಿತ್ತು ಛತ್ತೀಸ್‌ಗಢ ಹೈಕೋರ್ಟ್‌ನಲ್ಲಿ. ಕೋರ್ಟ್ ರೂಲ್ ದ್ಯಾಟ್ ಅನ್‌ನ್ಯಾಚುರಲ್ ಸೆಕ್ಸ್ ಇನ್ ಮ್ಯಾರೇಜಸ್ ಇಸ್ ನಾಟ್ ಆನ್ ಅಫೆನ್ಸ್. ಈಗ ಒಂದು ವೇಳೆ ವೈವಾಹಿಕ ಜೀವನದಲ್ಲಿ ಮದುವೆ ಆದವರು ಒಂದು ವೈವಾಹಿಕ ಲೈಂಗಿಕ ಕ್ರಿಯೆ ಏನಿದೆ ಅಸಹಜವಾಗಿದ್ದು ಅದು ಅಪರಾಧ ಅಲ್ಲ ಅಂತ ಆ ಕೋರ್ಟ್ ಹೇಳ್ತಾ ಇದೆ. ನಂತರ ಇಲ್ಲಿ ಪ್ರಕರಣದಲ್ಲಿ ಏನಾಗಿದೆ ಅಲ್ಲಿ ಒಬ್ಬ ವ್ಯಕ್ತಿ ಅಸಹಜವಾಗಿ ಅಥವಾ ಒಪ್ಪಿಗೆ ಇಲ್ಲದೆ ಅಂದ್ರೆ ತನ್ನ ಹೆಂಡತಿಯ ಮೇಲೆ ಅತ್ಯಾಚಾರವನ್ನು ನಡೆಸಿರಬಹುದು ಅಥವಾ ಒಂದು ಫೋರ್ಸ್‌ಫುಲ್ ಆದ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿರಬಹುದು. ಆದ್ರೆ ಅದು ಏನಾಗಿದೆ ನೆಕ್ಸ್ಟ್ ಆ ಪತ್ನಿ ಮೃತಪಟ್ಟಿದ್ದಾಳೆ. ಅವನ ಹೆಂಡತಿ ಸಾವನ್ನಪ್ಪಿದ್ದಾಳೆ. ಈಗ ಮತ್ತೆ ಇದು ಕೋರ್ಟ್‌ಗೆ ಹೋಗಿದೆ ಕೇಸ್. ಆದ್ರೆ ಕೋರ್ಟ್ ಏನ್ ಹೇಳ್ತಾ ಇದೆ? ಈ ವೈವಾಹಿಕ ಲೈಂಗಿಕ ಕ್ರಿಯೆ ಅಪರಾಧ ಅಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಅವನನ್ನ ಬಿಡುಗಡೆ ಮಾಡಲಾಗಿದೆ. ರಿಲೈಯಿಂಗ್ ಆನ್ ದಿ ಅಸಂಪ್ಷನ್ ಆಫ್ ಕನ್ಸೆಂಟ್ ವಿತ್ ಇನ್ ಮ್ಯಾರೇಜ್. ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ? ಮದುವೆ ಆಗ್ಬೇಕಾದ್ರೆ ಒಪ್ಪಿಗೆ ಪಡ್ಕೊಂಡಿರ್ತಾರಲ್ವಾ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮದುವೆ ಆಗ್ಬೇಕಾದ್ರೆ ಒಪ್ಪಿಗೆ ಪಡ್ಕೊಂಡ್ ಮಾತ್ರಕ್ಕೆ ಅದು ಲೈಂಗಿಕ ಕ್ರಿಯೆಗೆ ಒಪ್ಪಿಗೆ ಇದ್ದಾಗ ಅನ್ನುವಂಥ ಪ್ರಶ್ನೆಗಳನ್ನ ಹಲವಾರು ಕೋರ್ಟ್‌ಗಳಲ್ಲಿ ಕೇಳ್ತಾ ಇದ್ದಾರೆ. ಹಸ್ಬೆಂಡ್ ವಾಸ್ ಅಕ್ವಿಟೆಡ್ ಆಫ್ ಹಿಸ್ ವೈಫ್ಸ್ ಡೆತ್ ವಿಚ್ ಹ್ಯಾಡ್ ಬೀನ್ ಲಿಂಕ್ಡ್ ಟು ಫೋರ್ಸ್ಡ್ ಸೆಕ್ಸುವಲ್ ರಿಲೇಶನ್‌ಶಿಪ್. ಕನ್ಸೆಂಟ್ ಇನ್ ಮ್ಯಾರೇಜ್ ಮೊದಲೇ ಹೇಳಿದ್ವಲ್ಲ, ದ ಕೀ ಇಶ್ಯೂ ಇಸ್ ನಾಟ್ ದ ಟೈಪ್ ಆಫ್ ಸೆಕ್ಸುವಲ್ ಆಕ್ಟ್ ಬಟ್ ದ ಲ್ಯಾಕ್ ಆಫ್ ಕನ್ಸೆಂಟ್ ಅಂಡ್ ದಿ ಯೂಸ್ ಆಫ್ ಫೋರ್ಸ್. ಮುಖ್ಯವಾದ ವಿಷಯ ಯಾವ ರೀತಿ ಲೈಂಗಿಕ ಕ್ರಿಯೆ ನಡೆದಿದೆ, ಫೋರ್ಸ್‌ಫುಲ್ ಆಗಿ ನಡೆದಿದೆ, ಒಪ್ಪಿಗೆ ಇದೆಯಾ ಅನ್ನೋದು ಮುಖ್ಯ ಹೊರತು ಒಪ್ಪಿಗೆಯ ಕೊರತೆ ಇದ್ರೆ ಬಲವಂತ ಮಾಡುವ ಹಾಗಿಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸ್ವಾತಂತ್ರ್ಯ ಇರುತ್ತೆ, ಅವರದ್ದೇ ಆದ ಒಂದು ವ್ಯಾಲ್ಯೂಗಳಿರುತ್ತೆ. ಹೀಗಾಗಿ ಒಪ್ಪಿಗೆ ಅನ್ನೋದು ಅತ್ಯಂತ ಮಹತ್ವಪೂರ್ಣವಾದ ಅಂಶ ಅಂತ ಹಲವಾರು ತಜ್ಞರು ಹೇಳ್ತಾ ಇದ್ದಾರೆ. ಲೀಗಲ್ ಆಂಬಿಗ್ವಿಟಿ. The ruling highlights the unclear legal position on sexual violence within marriage. Marital rape is not recognized as an offense in India unless the wife is under 18 years old. ಭಾರತದಲ್ಲಿ ಈ ವೈವಾಹಿಕ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕಾನೂನುಗಳಿಲ್ಲ. ಅಂತಂದ್ರೆ ಈಗ ಒಂದು ಪತ್ನಿ ಒಂದು ವೇಳೆ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದಲ್ಲಿ ಇಲ್ಲದಿದ್ರೆ ಒಂದು 18 ವರ್ಷ ಆಗಿರ್ಬೇಕು. 18 ವರ್ಷ ಆದ್ರೆ ಆಮೇಲೆ ಇದನ್ನ ವೈವಾಹಿಕ ಅತ್ಯಾಚಾರ ಅಂತ ಪರಿಗಣಿಸೋದೇ ಇಲ್ಲ. 18 ವರ್ಷ ಕಡಿಮೆ ಇದ್ರೆ ಮಾತ್ರ ಇದನ್ನ ಅತ್ಯಾಚಾರ ಅಂತ ಪರಿಗಣಿಸ್ತಾರೆ. ಇನ್ನು ಇದಾದ್ಮೇಲೆ ವೈವಾಹಿಕ ಅತ್ಯಾಚಾರದ ಬಗ್ಗೆ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಹಿಂದಿನ ವರ್ಷ ಬಹಳಷ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಇದನ್ನ ಹೇಳ್ತಾ ಇತ್ತು. ಆದ್ರೆ ಅದಕ್ಕೆ ಸಂಬಂಧಿಸಿದಾಗೆ ಏನು ನಿಜವಾದ ನಿಲುವುಗಳನ್ನ ಪ್ರಕಟಿಸ್ಲಿಕ್ಕೆ ಅದು ವಿಚಾರಣೆಗಳನ್ನ ಮುಂದೂಡ್ತಾನೆ ಇದೆ. ಸರ್ಕಾರ ಸಹ ಇಂತಹ ಒಂದು ಪ್ರಕರಣಗಳಿಂದ ಮದುವೆ ಅಥವಾ ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆ ಆಗ್ಬಹುದು, ಹಾನಿ ಆಗ್ಬಹುದು ಅಂತ ವಾದಿಸ್ತಾ ಇರುತ್ತೆ. ಸರಿಯಾದ ಒಂದು ನಿಲುವನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಇನ್ನು ಸಹ ಜಾರಿಗೊಳಿಸಿದೆ. ರಿಯಾಲಿಟಿ ಆಫ್ ವೈಲೆನ್ಸ್. A significant percentage of Indian women experience spousal violence with few seeking help. This underlines the urgent need for legal and societal change to protect women from violence. ಅಂದ್ರೆ ಭಾರತದಲ್ಲಿ ಎಷ್ಟೋ ಮಹಿಳೆಯರು ತಮ್ಮ ಪತಿಯರಿಂದ ಅಂತ ತಮ್ಮ ಗಂಡಂದರಿಂದ ಹಿಂಸೆಗೆ ಒಳಗಾಗ್ತಾ ಇದ್ದಾರೆ. ಕೆಲವರು ಮಾತ್ರ ಮುಂದೆ ಬಂದು ಸಹಾಯವನ್ನ ಕೋರ್ತಾರೆ, ಸಮಾಜದಲ್ಲಿ ಆಗಬಹುದು, ಕಾನೂನಾತ್ಮಕ ಸಹಾಯ ಪಡ್ಕೊಳ್ಳೋದಾಗಿರ್ಬಹುದು. ಕೆಲವರು ಮಾತ್ರ ಮುಂದೆ ಬರ್ತಾರೆ. ಎಷ್ಟೋ ಜನ ಇದು ತಮ್ಮ ಸಂಸಾರದ ಸಮಸ್ಯೆ ಹೊರಗಡೆ ಹೋಗಬಾರ್ದು ಅಂತ ಮನೆಯಲ್ಲೇ ಸುಮ್ಮನೆ ಇರ್ತಾರೆ. ಹೀಗಾಗಿ ಮುಖ್ಯವಾಗಿ ಮಹಿಳೆಯರ ಹಿಂಸೆಯ ವಿರುದ್ಧ ಕಾನೂನು ಮತ್ತೆ ಸಾಮಾಜಿಕ ಬದಲಾವಣೆ ಆಗ್ಲೇಬೇಕು. ಇದು ಅತ್ಯಂತ ತುರ್ತು ಅವಶ್ಯಕತೆ ಅಂತ ಇಂತಹ ಪ್ರಕರಣಗಳಿಂದ ನಮಗೆ ಮತ್ತೆ ಮತ್ತೆ ಗೊತ್ತಾಗುತ್ತೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ಓಲ್ಡ್ ಡೊಟಾರ್ಡ್ was known for his smattering of knowledge, often offering meat to those who listened to his stories. ಓಲ್ಡ್ ಡೊಟಾರ್ಡ್ ಅಂತಂದ್ರೆ ವಯೋವೃದ್ಧ ವ್ಯಕ್ತಿ. ಅವ್ರು ಏನ್ ಮಾಡ್ತಾ ಇದ್ರು? ನೋನ್ ಫಾರ್ ಇಸ್ ಸ್ಮ್ಯಾಟ್ರಿಂಗ್ ಆಫ್ ನಾಲೆಜ್. ಅಂದ್ರೆ ಒಂದು ಬಹಳ ವಯಸ್ಸಾಗಿರೋದ್ರಿಂದ ಅರಳು ಮರಳು ಅಂತ ಹೇಳ್ತೀವಲ್ವಾ, ಸರಿಯಾದ ಜ್ಞಾನ ಇರಲಿಲ್ಲ. ಕೆಲವೊಂದ್ಸರಿ ಸ್ವಲ್ಪ ಜ್ಞಾನ ಇತ್ತು ಅಷ್ಟೇ, ಸ್ಮಾಲ್ ಅಮೌಂಟ್ ಆಫ್ ಸ್ಲೈಟ್ ನಾಲೆಜ್ ಅಂತ, ಸ್ವಲ್ಪ ಮಟ್ಟಿನ ಜ್ಞಾನವನ್ನ ಪಡ್ಕೊಂಡಿದ್ರು ಅಂತ. ಕೆಲವೊಂದ್ಸರಿ ಏನ್ ಮಾಡ್ತಾ ಇದ್ರು? ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಆ ಸ್ಟೋರಿನ ಕೇಳಿದವರಿಗೆ ಆಫರಿಂಗ್ ಮೀಡ್ ಅಂತಂದ್ರೆ ಬಹುಮಾನ, ರಿವಾರ್ಡ್ ಕೊಡೋದು, ಟ್ರಿಬ್ಯೂಟ್ ಕೊಡೋದು, ಅದನ್ನ ಮಾಡ್ತಾ ಇದ್ರು. ಒನ್ ಡೇ he was so agog with excitement about his latest discovery that the room filled with hilarity. ಒಂದಿನ ಏನಾಯ್ತು? he was so agog ಅಂತಂದ್ರೆ ಒಂದಿನ ಬಹಳ ಉತ್ಸಾಹಭರಿತವಾಗಿದ್ರು. ಲೇಟೆಸ್ಟ್ ಡಿಸ್ಕವರಿ, ಹೊಸದಿನ ನನ್ನ ತಲೆಯಲ್ಲಿ ಹೊಳಿತು ಅಂತ ಅವರು ಬಹಳ ಉತ್ಸಾಹದಿಂದ ತುಂಬಿಕೊಂಡಿದ್ರು. ಅದರಿಂದ ರೂಮ್ ನಲ್ಲಿ ಏನಾಯ್ತು? ದೊಡ್ಡ ಮಟ್ಟದ ಹಾಸ್ಯಮಯ ವಾತಾವರಣ ನಿರ್ಮಾಣ ಆಯಿತು. ಹಾಸ್ಯಾಸ್ಪದ ಕ್ರಿಯೇಟ್ ಆಯಿತು. ಎಲ್ಲರೂ ಅದನ್ನ ಹಾಸ್ಯಾಸ್ಪದ ಅಂತ ಕನ್ಸಿಡರ್ ಮಾಡಿದ್ರು. ಹಿಸ್ ಎಂಥೂಸಿಯಾಸಮ್ ಮೇಡ್ ಎವ್ರಿಒನ್ ಲಾಫ್. ಅವರನ್ನ ನೋಡಿ, ಅವರ ಉತ್ಸಾಹವನ್ನು ನೋಡಿ ಎಲ್ರಿಗೂ ಸ್ವಲ್ಪ ಇನ್ನಷ್ಟು ಸಂತೋಷ ಆಯಿತು. ಪ್ರತಿಯೊಬ್ಬರು ಸಹ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನ್ ದೋ ದೇ ಡಿಂಟ್ ಕ್ವೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಸ್ ಟಾಕಿಂಗ್ ಅಬೌಟ್.
ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ. ಆದ್ರೂ ಸಹ ಎಲ್ರೂ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಪ್ರಾರಂಭಿಸಿದ್ರು. ಅದಾದ ನಂತರ ನಿನ್ನೆ ಕ್ವಶನ್ ಇತ್ತಲ್ವಾ, ಬಿಲ್ಡಿಂಗ್ ಕಲ್ಯಾಣ ಮಂಟಪಾಸ್ ವಾಸ್ ನೋಟಬಲ್ ಫೀಚರ್ ಇನ್ ದಿ ಟೆಂಪಲ್ ಕನ್ಸ್ಟ್ರಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಆನ್ಸರ್ ವಿಜಯನಗರ. ಇವತ್ತಿನ ಪ್ರಶ್ನೆ, ದ ವರ್ಡ್ ಟೆನಿಸೋವಾನ್ is sometimes mentioned in the media in reference to 2019 ಕೇಳಿದಂತ ಪ್ರಶ್ನೆ. ಡೆನಿಸೋವಾನ್ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟದ್ದು? ಫಾಸಿಲ್ ಆಫ್ ಎ ಕೈಂಡ್ ಆಫ್ ಡೈನೋಸಾರ್, an early human species, cave system found in northeast India, geological period in the history of Indian subcontinent. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದಾರೆ. ಇನ್ನು ಮೇನ್ಸ್ ಕ್ವಶನ್ ನಿಮಗೋಸ್ಕರ, ಡಿಸ್ಕಸ್ ದಿ ಚಾಲೆಂಜಸ್ ಅಂಡ್ ಇಂಪ್ಲಿಕೇಶನ್ಸ್ ಆಫ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್ಸ್ while balancing regional disparities in the electricity production and consumption. What measures can be adopted to ensure a fair distribution of environmental and economic burdens among states? ಮೊದಲೇ ನೋಡಿದ್ವಲ್ವಾ, ಥರ್ಮಲ್ ಪವರ್ ಪ್ಲಾಂಟೇಶನ್ ಆಗಿರಬಹುದು, ಮತ್ತೆ ನಮ್ಮ ಕಾರ್ಬನ್ ಎಮಿಷನ್ ಟಾರ್ಗೆಟ್ಗಳಿದೆ, ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗೋದು, ಯಾವ ರೀತಿ ಮೆಷರ್ಗಳನ್ನು ತೆಗೆದುಕೊಳ್ಳೋದು, ಎನ್ವೈರ್ಮೆಂಟ್ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಆರ್ಥಿಕವಾಗಿ ಹೇಗೆ ಈ ಬರ್ಡನ್ಗಳನ್ನ ಕಡಿಮೆ ಮಾಡೋದು ಅಂತ ನಿಮಗೆ ತಿಳಿದ ರೀತಿ ನೀವು ಆನ್ಸರ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್ ನೋಡೋದಾದ್ರೆ, ಕ್ಯಾನ್ ದಿ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬಿ ಜಸ್ಟಿಫೈಡ್ ಇನ್ ದ ಇಂಟ್ರೆಸ್ಟ್ ಆಫ್ ಪ್ರೊಟೆಕ್ಟಿಂಗ್ ಅ ನೇಷನ್ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ? ದೇಶದ ಸಮಗ್ರತೆ ಮತ್ತು ಸುರಕ್ಷತೆಯನ್ನ ಕಾರಣವಾಗಿಟ್ಕೊಂಡು ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ನಾವು ತೆಗೆದುಹಾಕ್ಲಿಕ್ಕೆ ಆಗತ್ತಾ ಅಂತಂದ್ರೆ, ಆ ಹಕ್ಕುಗಳನ್ನ ವೈಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸರಿನಾ ಅಂತಂದ್ರೆ, ಈಗ ಯಾವುದೇ ಒಂದು ದೇಶ, ಇಸ್ರೇಲ್ ಅಂತ ತೆಗೆದುಕೊಳ್ಳಿ, ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ. ಹಮಾಸ್ ಉಗ್ರರು ಏನ್ ಹೇಳ್ತಾ ಇದ್ದಾರೆ, ಇದು ನಮ್ಮ ಹಕ್ಕು, ಇದು ನಮ್ಮ ವೈಯಕ್ತಿಕ ಹಕ್ಕು, ಮಾನವ ಹಕ್ಕುಗಳಿಗೆ ವಿರೋಧ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ಸಹ ಅದನ್ನ ಹೇಳ್ತಾ ಇವೆ. ಆದ್ರೆ ಇಸ್ರೇಲ್ ಏನ್ ಹೇಳ್ತಾ ಇದೆ, ಇದು ನಮ್ಮ ದೇಶದ ಸುರಕ್ಷತೆ ಹಾಗೂ ಸಮಗ್ರತೆಯ ವಿಷಯ, ಹಾಗೆ ಇದರಲ್ಲಿ ಬೇರೆಯವರು ತಲೆ ಹಾಕಬಾರದು, ಇದನ್ನ ನಾವೇ ನೋಡ್ಕೊಳ್ತೇವೆ ಅಂತ ಹೇಳ್ತಾ ಇದೆ. ಅಂತಂದ್ರೆ ಯಾವುದೇ ದೇಶ ಆಗಿರ್ಬಹುದು, ಈಗ ನಮ್ಮಲ್ಲೇ ಹಲವಾರು ಎಡಪಂಥೀಯ ಸಂಘಟನೆಗಳಿದೆ, ಹಲವಾರು ರೀತಿಯ ಬೇರೆ ಬೇರೆ ಕಾರ್ಯಾಚರಣೆಗಳು ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ವ್ಯಕ್ತಿಯ ಒಂದು ಪರ್ಸನಲ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಅನ್ನ ವೈಲೇಟ್ ಮಾಡೋದು ಸರಿನಾ? ಯಾವ ಒಂದು ವಿಷಯ ಇದ್ರೆ, ಯಾವ ಒಂದು ಕಾರಣವನ್ನು ಕೊಟ್ಟು ನಾವು ಅದನ್ನ ವೈಲೇಟ್ ಮಾಡಬಹುದು, ಯಾವ್ಯಾವ ಸಂದರ್ಭದಲ್ಲಿ ವೈಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.